ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ 9ನೇ ತರಗತಿ ಪಠ್ಯಪುಸ್ತಕ ಭಾಗದಲ್ಲಿ ಕಂಡುಬರುವಂಥ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಎಂತಕ್ಕಂತಹ ಒಂದು ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಏನಪ್ಪ? ದೇಶೀಯ ಅನ್ಯ ದೇಶೀಯ ಪದಗಳಂದ್ರೆ ಬನ್ನಿ ಹಾಗಿದ್ರೆ ನೋಡೋಣ. ದೇಶೀಯ ಅನ್ಯ ದೇಶೀಯ, ದೇಶ ವಿದೇಶ ವಿರುದ್ಧ ಪದಗಳು. ದೇಶ ವಿದೇಶ ಎಂತಕ್ಕಂಥದ್ದು ಅಲ್ವಾ? ಇಲ್ಲಿ ದೇಶ ಅಂದ್ರೆ ನಮ್ಮ ದೇಶ, ವಿದೇಶ ಅಂದ್ರೆ ಪರದೇಶ ಅಥವಾ ಬೇರೆ ದೇಶ, ಪರದೇಶ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದೇಶೀಯ ಪದ ಅಂದ್ರೆ ಅಚ್ಚ ಕನ್ನಡದ ಪದಗಳು. ಅಚ್ಚ ಕನ್ನಡದ ಪದ ಏನಿರ್ತಾವ ಅವುಗಳನ್ನ ದೇಶೀಯ ಅಂತ ಹೇಳ್ತೀವಿ. ಬೇರೆ ಭಾಷೆಯ ಪದಗಳನ್ನ ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ. ಬೇರೆ ಭಾಷೆಯ ಪದಗಳು, ಬೇರೆ ಭಾಷೆಯ ಪದಗಳೇ ಅನ್ಯ ದೇಶೀಯ ಪದಗಳಾಗಿರ್ತವೆ. ಒಂದು ಭಾಷೆ ಜನರು ಬೇರೊಂದು ಭಾಷೆಯ ಜನರೊಂದಿಗೆ ವ್ಯವಹರಿಸಿದಾಗ ಅವರು ಬಳಸುವಂತಹ ಭಾಷೆಯ ಶಬ್ದಗಳು ಏನಾಗ್ತವೆ? ಪರಸ್ಪರ ವರ್ಗಾವಣೆ ಆಗ್ತವೆ. ಅಂದ್ರೆ ಉದಾಹರಣೆ ತೆಗೆದುಕೊಡ್ರಿ, ಮರಾಠಿ ಮಾತನಾಡುವಂಥ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಕನ್ನಡ ಮಾತನಾಡುವಂಥ ಹುಡುಗ ಇದ್ದಾನೆ. ಸೊ ಏನಾಗುತ್ತೆ, ಇಬ್ರು ಕೂಡ ಮರಾಠಿ ಕನ್ನಡ ಅವಂಗೂ ಬರ್ತಿರ್ತದೆ. ಅವು ಏನು ಮಾಡ್ತಾರೆ, ಇಬ್ರು ಸಂಭಾಷಣೆ ನಡೆಸ್ತಾರೆ. ನಡೆಸುವಾಗ ಏನಾಗುತ್ತಾ, ಆ ಮರಾಠಿ ಮಾತನಾಡುವಂಥ ಒಬ್ಬ ಹುಡುಗ ತನ್ನ ಮರಾಠಿ ಭಾಷೆಯ ಪದಗಳನ್ನು ಕೂಡ ಮಾತನಾಡುವಾಗ ಬಳಸ್ತಾನೆ, ಕನ್ನಡದ ಹುಡುಗನೂ ಕೂಡ ಬಳಸ್ತಾನೆ. ಹೀಗ ಬಳಸುವಾಗ ಏನಾಗ್ತದ, ಈ ಕನ್ನಡದ ಹುಡುಗ ಮರಾಠಿ ಭಾಷೆಯ ಕೆಲವೊಂದು ಪದಗಳನ್ನು ಕಲ್ತ್ಕೊಂತಾನೆ, ಇನ್ನು ಅವನ ಭಾಷೆ ಒಳಗೆ ಅವನು ಬೆಳೆಸ್ಕೊತಾನೆ. ಅದೇ ರೀತಿಯಾಗಿ ಕನ್ನಡದ ಹುಡುಗನು ಕೂಡ ಮರಾಠಿ ಭಾಷೆ ಬಳಸಿದ ಮೇಲೆ ಮರಾಠಿ ಹುಡುಗನು ಕನ್ನಡದ ಭಾಷೆಗಳನ್ನು ಬಳಸ್ತಾನೆ. ಹೀಗೆ ಏನಾಗತ್ತಾ, ಭಾಷೆಯಲ್ಲಿ ಶಬ್ದಗಳು ವರ್ಗಾವಣೆಗೊಳ್ತಾವೆ ಅನ್ನುವಂಥದ್ದು. ಹೀಗೆ ಒಂದು ಭಾಷೆಯಲ್ಲಿ ಹಲವು ಭಾಷೆಯ ಶಬ್ದಗಳು ಸೇರ್ಕೊಂಡಿರಬಹುದು. ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಏನಾಗದ, ಸಂಸ್ಕೃತದ ಭಾಷೆಯ ಪದಗಳು ಸಾಕಷ್ಟು ಬೆರೆತು ಹೋಗಿದ್ದಾವೆ. ಇಂಗ್ಲಿಷ್ ಭಾಷೆಯ ಪದಗಳಿದ್ದಾವೆ. ಇತಿಹಾಸದಲ್ಲಿ ನೀವು ನೋಡ್ತೀರಿ, ಏನು ಅಂದರೆ ಈ ಒಂದು ಇಂಗ್ಲೆಂಡಿನಿಂದ ಬಂದಂತಹ ಬ್ರಿಟಿಷರು ನಮ್ಮನ್ನು ಆಳಿದ್ರು. ಅವಾಗ ಅವರು ಇಂಗ್ಲಿಷ್ ಪ್ರಭಾವ ನಮ್ಮ ಮೇಲೆ ಬಿತ್ತು. ವ್ಯಾಪಾರಕ್ಕಾಗಿ ಬಂದವಂಥವರು ಆ ಒಂದು ಇಂಗ್ಲಿಷ್ ಪದಗಳನ್ನು ನಮಗೋಸ್ಕರ ಕೊಟ್ಟು ಹೋದ್ರು ಅಂತಕ್ಕಂಥದ್ದು. ಹಿಂದಿ ಭಾಷೆಯ ಪದಗಳು ಕನ್ನಡದಲ್ಲಿ ಸೇರ್ಕೊಂಡಿರ್ತವೆ. ಪೋರ್ಚುಗೀಸರು ಬಂದರು, ಅವರ ಭಾಷೆಯ ಪದಗಳು ನಮ್ಮಲ್ಲಿ ಬೆರೆತು ಹೋಗಿರುವಂಥದ್ದು. ಅದೇ ರೀತಿಯಾಗಿ ಪಾರ್ಸಿ, ಉರ್ದು ಭಾಷೆಯ ಪದಗಳು, ಪ್ರಾಕೃತ, ಹೀಗೆ ಈ ಎಲ್ಲ ಭಾಷೆಯ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಬೆರೆತು ಹೋಗಿದ್ದಾವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವು ಕನ್ನಡದ ಪದಗಳೇ ಅಂತ ಗುರುತಿಸುವುದು ಕೂಡ ನಮಗೆ ಕಷ್ಟ, ಹಾಗೆ ಬೆರೆತು ಹೋಗಿರ್ತವೆ. ಹೀಗೆ ಭಾಷೆಯ ಶಬ್ದಗಳು ಆಯಾ ಕಾಲದಲ್ಲಿ ಜನರ ಸಂಪರ್ಕದೊಂದಿಗೆ ಸೇರಿಕೊಂಡು ಈ ತರ ಉಂಟಾಗಿರ್ತವೆ. ಇಲ್ಲಿ ಒಂದು ಉದಾಹರಣೆ ಅಂತ ಗಮನಿಸ್ರಿ. ಇಲ್ಲಿ ನೋಡ್ರಿ, ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಅಂತ ಇದೆ. ಇದನ್ನ ನೀವು ಕೇಳಿದಾಗ ಇದು ಕನ್ನಡದ ವಾಕ್ಯ ಅಂತಾನೆ ಹೇಳ್ತೀರಿ. ಹೌದು, ಕನ್ನಡದ ವಾಕ್ಯನೇ. ಆದರೆ ಇಲ್ಲಿ ಬಳಸಿರುವಂತಹ ಮೋಟಾರು, ಜಬರ್ದಸ್ತು, ಆಮೇಲೆ ಇವೇನದಾವಲ್ಲ, ಈ ಒಂದು ಜೀವನ ಎನ್ನುವಂಥದ್ದು, ಮುಖ್ಯ, ಗುರಿ, ಎಲ್ಲ ಪದಗಳು ಏನಿದಾವ ಬೇರೆ ಬೇರೆ ಭಾಷೆಯಲ್ಲಿರುವಂತಹ ಪದಗಳು. ಮೋಟಾರ್ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಶಬ್ದ, ಜಬರ್ದಸ್ತ್ ಅಂತಕ್ಕಂಥದ್ದು ಹಿಂದಿ ಭಾಷೆಯ ಶಬ್ದ, ಜೀವನ ಮತ್ತು ಮುಖ್ಯ ಇವೆರಡೂ ಕೂಡ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳಾಗಿರ್ತವೆ. ಇನ್ನು ಅದೇ ರೀತಿಯಾಗಿ ಓಡಾಡು, ಗುರಿ, ನಾವು, ತಿಳಿಯಬೇಕು, ಇವೆಲ್ಲವುಗಳು ಕೂಡ ಕನ್ನಡ ಭಾಷೆಯ ಶಬ್ದಗಳು. ಹೀಗೆ ನಾವು ಮಾತನಾಡುವಾಗ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಯ ಪದಗಳನ್ನು ಕೂಡ ಸೇರಿಸ್ಕೊಂಡು ಮಾತನಾಡ್ತಾ ಇರ್ತೇವೆ. ಅವುಗಳಲ್ಲಿ ಕನ್ನಡದ ಪದಗಳು ಯಾವುದು, ಬೇರೆ ಭಾಷೆಯ ಪದಗಳು ಯಾವುದು ಅನ್ನೋದು ಕೂಡ ಗುರುತಿಸೋದು ಸಾಧ್ಯ ಆಗದೇ ಇರುವಷ್ಟು ಏನಪ್ಪ ಅಂದ್ರೆ ಅವುಗಳನ್ನು ನಾವು ಬಳಸ್ತಾ ಇರ್ತೀವಿ. ಹೀಗೆ ಭಾಷೆಯಲ್ಲಿ ತಿಳುವಳಿಕೆಯನ್ನ ಪಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅಚ್ಚ ಕನ್ನಡದ ಶಬ್ದಗಳನ್ನ ದೇಶೀಯ ಅಥವಾ ದೇಶ ಶಬ್ದ ಅಂತ ಕರಿತೀವಿ. ದೇಶೀಯ ಅಥವಾ ದೇಶ ಶಬ್ದ ಅಂತ ಕರಿತೀವಿ. ಅಚ್ಚ ಕನ್ನಡದ ಶಬ್ದಗಳು ಯಾವುದು? ಓಡಾಡು, ಗುರಿ, ನಾವು, ತಿಳಿಯಬೇಕು, ಅಚ್ಚ ಕನ್ನಡದ ಪದಗಳು. ಇವೇನು ಉಳಿದವದಲ್ಲ, ಇವುಗಳನ್ನ ಅನ್ಯ ದೇಶೀಯ ಅಂತ ಕರಿತೀವಿ. ಅನ್ಯ ದೇಶ ಅಥವಾ ಅನ್ಯ ದೇಶೀಯ ಅಂತ ಕೂಡ ಕರೀತಾರೆ. ಅಂದ್ರೆ ಅನ್ಯ ಅಂದ್ರೆ ಬೇರೆ, ದೇಶೀಯ ಅಂದ್ರೆ ಬೇರೆ ದೇಶ, ಬೇರೆ ದೇಶದ ಪದಗಳು, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಹೀಗೆ ಈ ರೀತಿಯಾಗಿ ಅಚ್ಚ ಕನ್ನಡದ ಪದಗಳನ್ನ ದೇಶೀಯ ಶಬ್ದಗಳು, ಬೇರೆ ಭಾಷೆಯ ಶಬ್ದಗಳನ್ನ ಅನ್ಯ ದೇಶೀಯ ಶಬ್ದಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ದೇಶೀಯ ಶಬ್ದಗಳು, ಅಚ್ಚ ಕನ್ನಡದ ಶಬ್ದಗಳು, ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು ಏನಿದಾವಲ್ಲ ಅವುಗಳನ್ನ ಅಚ್ಚ ಕನ್ನಡ ಶಬ್ದಗಳನ್ನ ದೇಶ್ಯ ಅಥವಾ ದೇಶೀಯ ಶಬ್ದ ಅಂತ ಕರಿತೀವಿ. ಯಾವ್ಯಾವುದಿದಾವೆ? ಮನೆ ಅಂತಕ್ಕಂಥದ್ದು, ಹೊಲ, ಮರ, ಗದ್ದೆ, ಆಳು, ಗಿಡ, ತೆಂಕಣ. ಇಲ್ಲಿ ನೋಡ್ರಿ, ಮೂಡಣ, ಪಡುವಣ ಅಂತ ಬರುತ್ತೆ. ಇನ್ನೊಂದು ಪಡುವಣ, ಹೌದಾ? ಮೂಡಣ, ಪಡುವಣ, ಬಡಗಣ, ತೆಂಕಣ ಅಂತ ಹೇಳಿ. ಮೂಡಣ ಅಂದ್ರೆ ಪೂರ್ವ ದಿಕ್ಕು, ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕು,
ಬಡಗಣ ಅಂದ್ರೆ ಉತ್ತರ ದಿಕ್ಕು, ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕಾಗಿರ್ತದೆ. ಇದನ್ನ ನೆನ್ಪಿಡ್ರಿ. ಮೂಡಣ ಪೂರ್ವ ದಿಕ್ಕು, ಪಡುವಣ ಪಶ್ಚಿಮ ದಿಕ್ಕು, ಮೂಡಣ ಪಡುವಣ ಬಡಗಣ ಉತ್ತರ ದಿಕ್ಕು, ತೆಂಕಣ ದಕ್ಷಿಣ ದಿಕ್ಕಾಗಿರ್ತದೆ. ಇವು ಅಚ್ಚ ಕನ್ನಡದ ಪದಗಳು. ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಂಸ್ಕೃತ ಭಾಷೆಯ ಶಬ್ದಗಳಾಗಿರ್ತವೆ. ಇನ್ನು ನೇಸರು ಅಂದ್ರೆ ಏನು ಸ್ನೇಹಿತರೆ? ಸೂರ್ಯ. ಸೂರ್ಯ ಸೂರ್ಯ ಸಂಸ್ಕೃತ ಭಾಷೆಯ ಶಬ್ದ ಆಗಿದ್ರೆ ನೇಸರು ಅಂತಕ್ಕಂಥದ್ದು ಅಚ್ಚ ಕನ್ನಡದ ಶಬ್ದ ಆಗಿರ್ತದೆ. ಕಲ್ಲು, ಕಡಿಮೆ, ಹೆಚ್ಚು, ನೀರು, ತಿನ್ನು, ಸಣ್ಣ, ದೊಡ್ಡ, ಸಾರು, ಬೆಣ್ಣೆ, ಮಜ್ಜಿಗೆ, ಹಾಲು, ಮೊಸರು, ತುಪ್ಪ, ಬಾಯಿ, ಕಿವಿ, ಮೂಗು, ಕಾಡು ಇವೆಲ್ಲವುಗಳು ಅಚ್ಚ ಕನ್ನಡದ ಶಬ್ದಗಳಾಗಿರ್ತವೆ. ಇವುಗಳನ್ನ ಸರಿಯಾಗಿ ನೆನ್ಪಿಡ್ರಿ. ಪರೀಕ್ಷೆಯಲ್ಲಿ ಹೇಗೆ ಕೇಳಬಹುದು? ಅಚ್ಚ ಕನ್ನಡದ ಶಬ್ದ ಗುರುತಿಸ್ರಿ ಅಥವಾ ದೇಶೀಯ ಶಬ್ದ, ಅಚ್ಚ ಕನ್ನಡದ ಶಬ್ದ ಗುರುತಿಸ್ರಿ ಅಥವಾ ದೇಶೀಯ ಶಬ್ದ ಯಾವುದು ಅಂತ ಕೇಳಬಹುದು. ಅವಾಗ ಏನ್ ಕೊಡಬಹುದು? ಸೂರ್ಯ ಕೊಡಬಹುದು. ಆಮೇಲೆ ಏನು ಕೊಡಬಹುದು? ಮುಖ್ಯ ಕೊಡಬಹುದು. ಆಮೇಲೆ ಜ್ಞಾನ ಕೊಡಬಹುದು. ಆಮೇಲೆ ಕಲ್ಲು ಕೊಡಬಹುದು. ಇಲ್ಲಿ ಅಚ್ಚ ಕನ್ನಡದ ಶಬ್ದ ಅಥವಾ ದೇಶೀಯ ಶಬ್ದ ಯಾವುದು ಅಂತ ಕೇಳಿದಾಗ ನೀವೇನ್ ಹೇಳ್ತೀರಿ? ಕಲ್ಲು ಅಂತ ಹೇಳ್ಬೇಕು. ಇವು ಮೂರು ಕೂಡ ಸಂಸ್ಕೃತದ ಶಬ್ದಗಳಾಗಿರ್ತವೆ. ಸರಿ. ಇನ್ನ ನೆಕ್ಸ್ಟ್ ನೋಡ್ರಿ, ಅನ್ಯ ದೇಶೀಯ ಶಬ್ದಗಳಂತಂದ್ರೆ ಅವು ಏನು? ಮರಾಠಿ, ಅರಬ್ಬಿ, ಪಾರ್ಸಿ, ಪೋರ್ಚುಗೀಸ್, ಸಂಸ್ಕೃತ ಮತ್ತು ಇಂಗ್ಲಿಷ್ ಮುಂತಾದ ಭಾಷೆಗಳಿಂದ ಕನ್ನಡಕ್ಕೆ ವ್ಯವಹಾರಕ್ಕೋಸ್ಕರ ನಾವು ಮಾತನಾಡುವಾಗ ಈ ಎಲ್ಲ ಭಾಷೆಗಳಿಂದ ಕನ್ನಡಕ್ಕೆ ಬಂದಿರುವಂತಹ ಶಬ್ದಗಳೇ ಅನ್ಯ ದೇಶೀಯ ಶಬ್ದಗಳಾಗಿರ್ತವೆ. ಉದಾಹರಣೆಗೆ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳನ್ನು ಸ್ವಲ್ಪ ಗಮನಿಸ್ರಿ. ಭೂಮಿ, ಪೃಥ್ವಿ, ರಾತ್ರಿ, ದಿವಸ, ರಾಮ, ಲಕ್ಷ್ಮಣ, ಪುರಾಣ, ಶಿರ ಅಂದ್ರೆ ತಲೆ, ಹಸ್ತ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ನೇತ್ರ ಅಂದ್ರೆ ಕಣ್ಣು, ಆಮೇಲೆ ಸ್ವರ್ಗ, ಔಷಧ, ಶತ್ರು, ಮಿತ್ರ, ರಾಶಿ, ಅರಣ್ಯ, ಯುದ್ಧ, ಲೇಖನ, ಗ್ರಂಥ, ವಾಕ್ಯ ಇವೆಲ್ಲವುಗಳು ಕೂಡ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥ ಪದಗಳು. ಇವುಗಳನ್ನು ನಾವು ಕನ್ನಡದ ಪದಗಳಂತ ಬಳಸ್ತಾ ಇರ್ತೀವಿ. ಹಿಂದಿ ಭಾಷೆಯಿಂದ ಬಂದ ಒಂದು ಶಬ್ದಗಳು ಅಂತಂದ್ರೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ನಾ ಕಚೇರಿಗೆ ಹೋಗ್ಬೇಕು, ಕಚೇರಿ ಅಂತ ಹೇಳ್ತಾರೆ. ಕಾರ್ಖಾನೆ ಓಪನ್ ಆಗದಿಲ್ಲ ಅಂತ ಹೇಳ್ತಿರ್ತಾರೆ, ಕಾರ್ಖಾನೆ. ಚುನಾವಣೆ ನಡೆದಂತ ಎಲೆಕ್ಷನ್ ಅಂತ ಹೇಳ್ತಿರ್ತಾರಲ್ಲ, ಚುನಾವಣೆ, ಇದು ಹಿಂದಿ ಭಾಷೆ ಶಬ್ದ. ಕಾನೂನು ಅಥವಾ ಲಾ ಅಂತ ನೀವು ಇಂಗ್ಲಿಷ್ ಹೇಳ್ತೀರಿ, ಕಾನೂನು ಅಂತಕ್ಕಂಥದ್ದು ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದ. ಗುಲಾಮ, ರಸ್ತೆ, ಕಾಗದ, ಸಲಾಂ ಹೊಡಿಬೇಡ ಅಂತ ಹೇಳ್ತಿರ್ತಾರೆ ನೋಡ್ರಿ, ಸಲಾಮು ಅಂತಕ್ಕಂಥದ್ದು ಹಿಂದಿ ಭಾಷೆಯ ಶಬ್ದ. ದರ್ಬಾರು ಅಥವಾ ಸಭೆ ಅಂತ ಹೇಳ್ತೀವಿ. ಬಂದೂಕ್, ಮಹಲ್, ದವಾಖಾನೆ ಹೋಗಿದ್ದೇವಲ್ಲೋ ಅಂದ್ರೆ ಆಸ್ಪತ್ರೆ ಅಂತ ಹೇಳ್ತಾರಲ್ಲ ಹಾಗೆ. ಅಸಲಿ, ನಕಲಿ, ಕುರ್ಚಿ ಇವೆಲ್ಲವುಗಳು ಕೂಡ ಹಿಂದಿ ಭಾಷೆಯಿಂದ ಬಂದ ಶಬ್ದಗಳು. ಇನ್ನು ಇಂಗ್ಲಿಷ್ ಭಾಷೆಯಿಂದ ಬಂದ ಶಬ್ದಗಳು ಅಂತಂದ್ರೆ ರೋಡ್, ರೈಲ್, ಬ್ಯಾಂಕ್, ಲಾಯರ್, ಪೊಲೀಸ್, ಕಾಲೇಜ್, ಸ್ಕೂಲ್, ಹೋಟೆಲ್ ಇವೆಲ್ಲ ಇಂಗ್ಲಿಷ್ ಭಾಷೆಯಿಂದ ಬಂದ ಶಬ್ದಗಳು. ಸ್ಕೂಟರ್, ಪೆಟ್ರೋಲ್, ಬುಕ್, ನೋಟ್ಸ್, ಪೇಜ್, ಕಾಫಿ, ಟೀ, ಎಲೆಕ್ಟ್ರಿಕ್ ಮತ್ತು ಸರ್ಕಲ್ ಇವೆಲ್ಲವುಗಳು ಕೂಡ ಇಂಗ್ಲಿಷ್ ಭಾಷೆಯಿಂದ ಬಂದ ಶಬ್ದಗಳಾಗಿರ್ತವೆ. ಇನ್ನು ಅದೇ ರೀತಿಯಾಗಿ ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಮೊಟ್ಟ ಮೊದಲನಾಗಿ ಬಂದಂಥ ಯುರೋಪಿಯನ್ರಾಗಿರ್ತಾರೆ. ಅವರು ಕೂಡ ಇಲ್ಲಿ ವ್ಯವಹಾರ ಮಾಡುವಾಗ ಏನಪ್ಪಾ ಅಂದ್ರೆ ತಮ್ಮ ಭಾಷೆಯ ಪದಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಪದಗಳು ಯಾವ್ಯಾವುದು? ಅಲಮಾರು ಅಂತ ಹೇಳ್ತೀವಿ ಅಂದ್ರೆ ಕಪಾಡು, ಸಾಬೂನು, ಪಾದ್ರಿ ಅಂತ ಹೇಳ್ತೇವೆ ಅಂದ್ರೆ ಈ ಚರ್ಚ್ ಫಾದರ್ ಇರ್ತಾರಲ್ಲ ಅವರು, ಮೇಜು ಅಂದ್ರೆ ಟೇಬಲ್. ಇವು ಏನಪ್ಪಾ ಅಂದ್ರೆ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳಾಗಿರ್ತವೆ. ಇದಿಷ್ಟು ವಿದ್ಯಾರ್ಥಿಗಳೇ, ಇವೆಲ್ಲ ಏನಂದ್ರೆ ಇವಿಷ್ಟು ದೇಶೀಯ ಮತ್ತು ಅನ್ಯ ದೇಶೀಯ ಶಬ್ದಗಳಾಗಿದ್ವು. ಇದಿಷ್ಟು ನಿಮಗೆಲ್ಲ ತಿಳಿತು ಅಂತ ನಾನು ಭಾವಿಸ್ತೇನೆ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ಈ ಒಂದು ಪಾಠವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.